ವಾಟರ್ ಇಂಟೇಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ವಾಟರ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ನಿಮ್ದು ಅಕೌಂಟ್ ಜಾಸ್ತಿ ಆಗುತ್ತೆ ಅಂತ. ಅದ್ರಲ್ಲೊಬ್ಬ ಪಾಪ ಕಮೆಂಟ್ ಮಾಡಿದಾನೆ ಏನಂದ್ರೆ, ಅವನು ಜಾಸ್ತಿ ಟೈಮ್ ವಾಶ್ರೂಮಿಗೆ ಹೋದ್ರೆ ಅವ್ರ ಆಫೀಸಲ್ಲಿ ಕೇಳ್ತಾರಂತೆ. ಸೊ ಏನ್ ಗೊತ್ತಾ, ಇಲ್ಲಿ ನಿಮ್ ಮ್ಯಾನೇಜರ್ ಇರ್ಬೋದು, ನಿಮ್ ಟೀಮ್ ಲೀಡರ್ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ವಾಟರ್ ಇಂಟೇಕ್ ನಿಮಗೆ ನೀವು ಯಾಕೆ ಇಷ್ಟೊತ್ತು ವಾಶ್ರೂಮ್ಸಿಗೆ ಹೋಗ್ತಿದ್ದೀರಾ, ಯಾಕೆ ಇಷ್ಟ ಟೈಮ್ ಬ್ರೇಕ್ ತಗೋತಿದ್ದೀರಾ ಅಂತ ಕೇಳ್ತಾ ಇದಾರೆ ಅಂದ್ರೆ, ಜಸ್ಟ್ ಮೆನ್ಷನ್ ದಟ್ ಯು ಹ್ಯಾವ್ ಹೆಲ್ತ್ ಕನ್ಸರ್ನ್ಸ್. ಯಾರು ಕೂಡ ಹೆಲ್ತ್ ಕನ್ಸರ್ನ್ಸ್ ಗೆ ಇಲ್ಲ ಅಂತ ಹೇಳಲ್ಲ. ಅದನ್ನ ನೀವು ಬೌಂಡ್ರಿ ಸೆಟ್ ಮಾಡಿಲ್ಲ ಅಥವಾ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಕ್ಲಿಯರ್ ಮಾಡಿಲ್ಲ ಅಂದಾಗ ಡೆಫಿನೆಟ್ಲಿ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಪ್ಲಸ್ ನಿಮ್ ಹೆಲ್ತ್ ಹಾಳಾಗುತ್ತೆ. ನೀವೇನಾದ್ರೂ ನೀರ್ ಚೆನ್ನಾಗಿ ಕುಡಿದಿಲ್ಲ ಅಥವಾ ವಾಶ್ರೂಮಿಗೆ ಹೋಗಿಲ್ಲ ಅಂದ್ರೆ ದೇರ್ ಮೈಟ್ ಬಿ ಚಾನ್ಸಸ್, ಆಯ್ತಾ, ನಿಮಗೂ ಕಿಡ್ನಿ ಸ್ಟೋನ್ ಬರ್ಬೋದು ಅಥವಾ ಯಾರು ಸ್ಟಾಪ್ ಮಾಡ್ತಾರಲ್ಲ ಅವರಿಗೂ ಬರ್ಬೋದು. ಜಸ್ಟ್ ಬಿಕಾಸ್ ಅವ್ರು ಏನ್ ಅನ್ಕೋತಾರೆ, ಇವ್ರು ಏನ್ ಅನ್ಕೋತಾರೆ ಅಂತ ಕುತ್ಕೊಂಡ್ರೆ ದೇವರನೆಗಳು ನಿಮ್ ಫಿಟ್ನೆಸ್ ಬರಲ್ಲ. ಪ್ಲಸ್ ಒಂದ್ಸಲ ನಾರ್ಮಲೈಸ್ ಆಗೋ ತನಕ ಅಷ್ಟೇ ಇವೆಲ್ಲ ರೂಟೀನ್ ಇರುತ್ತೆ. ಈಗ ಎಲ್ಲರೂ ಆಫೀಸಲ್ಲಿ ಎವ್ರಿ ಹಾಫ್ ಅನ್ ಅವರ್ 1 ಅವರ್ ಬ್ರೇಕ್ ತಗೋತಾ ಇದಾರೆ, ವಾಶ್ರೂಮಿಗೆ ಹೋಗ್ತಿದ್ದಾರೆ. ಬ್ರೇಕ್ ಅಂದ್ರೆ ಬರೀ ವಾಶ್ರೂಮಿಗೆ ಹೋಗಿ ಬರ್ತಾ ಇದಾರೆ ಅಂದ್ರೆ ನಾರ್ಮಲ್ ಆಗೇ ಆಗುತ್ತೆ. ಸೊ ಯಾರಿಗೂ ಅಕ್ವರ್ಡ್ ಫೀಲ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್, ಆಯ್ತಾ. ನಿಮ್ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಲಾಂಗ್ ಮಾನಿಟರಿಂಗ್ ಇದೆ, 1 or 2 hour ಕೊಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಬಿಟ್ವೀನ್ ಯುವರ್ ಕಲೀಗ್ಸ್. ಸೊ ದೇರ್ ಇಸ್ ಆಲ್ವೇಸ್ ಎ ಪಾಸಿಬಿಲಿಟಿ. ನೀವು ಕಮ್ಯುನಿಕೇಟ್ ಮಾಡಿಲ್ಲ ಅಥವಾ ಹೇಳಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಯಾಕೆ ಫಿಟ್ ಆಗ್ಬಾರ್ದು ಅಂತ ನೀವೇ ಒಂದು ರೀಸನ್ಸ್ ಕೊಟ್ಕೊಂಡಂಗಾಗತ್ತೆ. ಸೊ ಯೋಚನೆ ಮಾಡಿ, ವಾಟರ್ ಬ್ರೇಕ್ಸ್ ವೆರಿ ನೀಡೆಡ್, ದಿಸ್ ಇಸ್ ವೆರಿ ಎಸೆನ್ಷಿಯಲ್. ನೀವು ಈಗ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನೀವೇ ರಿಗ್ರೆಟ್ ಮಾಡ್ತೀರಾ ಈ ಡಿಸಿಷನ್ ನ. ಬ್ಯಾಡ್ ಲಕ್, ನಿಮಗೆ ಕಿಡ್ನಿ ಸ್ಟೋನ್ಸ್ ಬಂತು ಅನ್ಕೊಳ್ಳಿ. ಸೊ ಅವಾಗ ನಿಮ್ ಮ್ಯಾನೇಜರ್, ನಿಮ್ ಲೀಡು ಅಥವಾ ನಿಮ್ ಬಾಸ್ ಯಾರು ಬರಲ್ಲ ನಿಮ್ ನೋಡಕ್ಕೆ ಹಾಸ್ಪಿಟಲ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ.